ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಯುವ ಸಮೂಹಕ್ಕೆ ಅದೇನಾಗಿದೆಯೋ ಗೊತ್ತಿಲ್ಲ, ಯುವಕರ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಮಾನವೀಯತೆಯನ್ನೇ ಮರೆತಿರುವ ಇಂದಿನ ಯುವಕರು ಕ್ರೂರತ್ವದತ್ತ ಮುಖ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈಗ ಕೇರಳದಲ್ಲಿ ನಡೆದಿರುವ ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ರ್ಯಾಗಿಂಗ್ ಹೆಸರಿನಲ್ಲಿ ನಡೆದ ಈ ಪೈಶಾಚಿಕ ಕೃತ್ಯ ಇಡೀ ದೇಶವನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ರ್ಯಾಗಿಂಗ್ ಅನ್ನೋದು ಹೊಸದಲ್ಲ, ಆಗಾಗ ರ್ಯಾಗಿಂಗ್ ಪ್ರಕರಣಗಳು ಹೊರಬರುತ್ತಲೇ ಇರುತ್ತೆ. ರ್ಯಾಗಿಂಗ್ನಿಂದ ಮನನೊಂದು ಜೀವ ಕಳೆದುಕೊಂಡ ಅದೆಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಇಷ್ಟೆಲ್ಲ ಆದರೂ ನಮ್ಮ ದೇಶದಿಂದ ಈ ರ್ಯಾಗಿಂಗ್ ಅನ್ನುವ ಭೂತವನ್ನ ಓಡಿಸಲು ಸಾಧ್ಯವೇ ಆಗಿಲ್ಲ. ಅದರಲ್ಲೂ ಈಗ ನಡೆದಿರುವ ರ್ಯಾಗಿಂಗ್ ಪ್ರಕರಣ ಇದೆಯಲ್ಲ, ಅದು ಅತ್ಯಂತ ಕ್ರೂರ. ವಿದ್ಯೆ ಕಲಿಯಲು ಹೋದ ವಿದ್ಯಾರ್ಥಿಗಳಿಗೆ ಇಂತಹ ಕ್ರೂರ ಮನಸ್ಥಿತಿ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ತಮ್ಮ ಜೂನಿಯರ್ಗಳ ಮರ್ಮಾಂಗಕ್ಕೆ ಡಂಬಲ್ಸ್ಗಳನ್ನ ನೇತು ಹಾಕಿ ಖಾಸಗಿ ಭಾಗಗಳಿಗೆ ಕೈವಾರದಿಂದ ಚುಚ್ಚಿ ಚಿತ್ರಹಿಂಸೆ ನೀಡಲಾಗಿದೆ. ಅದರಲ್ಲೂ ಈ ಪೈಶಾಚಿಕ ಕೃತ್ಯ ನಡೆದಿರೋದು ದೇಶದ ನಂಬರ್ 1 ಸಾಕ್ಷರತಾ ರಾಜ್ಯ ಅಂತ ಕರೆಸಿಕೊಳ್ಳುವ ಸೋ ಕಾಲ್ಡ್ ಕೇರಳದಲ್ಲಿ. ಹಲವು ಕನಸುಗಳನ್ನ ಕಟ್ಟಿಕೊಂಡು ಕಾಲೇಜಿಗೆ ವಿದ್ಯೆ ಕಲಿಯೋದಕ್ಕೆ ಅಂತ ಬಂದ ವಿದ್ಯಾರ್ಥಿಗಳನ್ನ ಇದೇ ವಿದ್ಯಾರ್ಥಿಗಳ ರೂಪದಲ್ಲಿದ್ದ ಪಾಪಿ ಪುಂಡರು ಅತ್ಯಂತ ಹೀನವಾಗಿ ನಡೆಸಿಕೊಂಡಿದ್ದಾರೆ. ಈ ಪುಂಡರು ಮಾಡಿರುವ ಪಾಪಕೃತ್ಯವನ್ನ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟರ ಮಟ್ಟಿಗೆ ಕ್ರೂರವಾಗಿ ನಡೆದುಕೊಂಡಿದ್ದಾರೆ. ಅಷ್ಟಕ್ಕೂ ಏನಿದು ಕೇರಳದ ರ್ಯಾಗಿಂಗ್ ಪ್ರಕರಣ? ಈ ಘಟನೆ ನಡೆದಿರೋದು ಎಲ್ಲಿ? ವಿದ್ಯಾರ್ಥಿಗಳನ್ನ ಯಾವ ರೀತಿ ಟಾರ್ಚರ್ ಮಾಡಲಾಗಿತ್ತು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವೆಲ್ಲ ಸಿನಿಮಾಗಳಲ್ಲಿ ಕೆಲವೊಂದು ಕ್ರೂರ ದೃಶ್ಯಗಳನ್ನು ನೋಡಿರಬಹುದು. ಇದೆಲ್ಲ ಸಿನಿಮಾಗಳಿಗೆ ಮಾತ್ರ ಸೀಮಿತ. ಸಿನಿಮಾದಲ್ಲಿ ಮಾತ್ರ ಇಂತಹ ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ನಿಜ ಜೀವನದಲ್ಲಿ ಅಂತಹ ಮನಸ್ಥಿತಿ ಇರುವವರು ಅಷ್ಟೊಂದು ಕ್ರೂರಿಗಳು ಇರೋದಕ್ಕೆ ಸಾಧ್ಯವಿಲ್ಲ ಅಂತ ನೀವೆಲ್ಲ ಅಂದುಕೊಂಡಿರಬಹುದು. ಹಾಗೊಂದು ವೇಳೆ ನೀವು ಕೂಡ ಅಂದುಕೊಂಡಿದ್ದರೆ ನೀವು ಈ ಪ್ರಕರಣದ ಬಗ್ಗೆ ಕೇಳಲೇಬೇಕು. ಈ ಭೂಮಿ ಮೇಲೆ ಅದೆಂತಹ ನರರಾಕ್ಷಸರಿದ್ದಾರೆ ಅಂದ್ರೆ ನಾವು ಅದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಇದು ಕೇರಳದಲ್ಲಿ ನಡೆದಿರುವ ವಿದ್ಯಾರ್ಥಿಗಳ ಬೀಭತ್ಸ್ಯ ಕೃತ್ಯ. ಕೇರಳದ ಕೊಟ್ಟಾಯಂನಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿನಲ್ಲಿ ಸೀನಿಯರ್ಸ್ಗಳು ಫಸ್ಟ್ ಇಯರ್ ವಿದ್ಯಾರ್ಥಿಗಳ ಮೇಲೆ ರ್ಯಾಗಿಂಗ್ ನಡೆಸಿದ್ದಾರೆ. ಇದನ್ನ ರ್ಯಾಗಿಂಗ್ ಅಂತ ಕರೆಯೋದಕ್ಕಿಂತ ಮೃಗೀಯ ವರ್ತನೆ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಈ ರ್ಯಾಗಿಂಗ್ ಅನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮ್ಮ ಕರುಳು ಚುರುಕನ್ನುತ್ತೆ. ಇಲ್ಲಿ ಸೀನಿಯರ್ಸ್ಗಳು ಜೂನಿಯರ್ಗಳ ಬಟ್ಟೆ ಬಿಚ್ಚಿಸಿದ್ದಾರೆ. ಇಷ್ಟೇ ಮಾಡಿದಿದ್ರೆ ಅದು ಬೇರೆ ವಿಷಯ, ಅದಕ್ಕೆ ಕ್ಷಮೆ ಅನ್ನೋದು ಇರ್ತಾ ಇತ್ತು. ಮೈಯಲ್ಲಿದ್ದ ಬಟ್ಟೆಗಳನ್ನೆಲ್ಲ ಬಿಚ್ಚಿಸಿದ ಮೇಲೆ ಖಾಸಗಿ ಅಂಗಗಳಿಗೆ ಡಂಬಲ್ಸ್ಗಳನ್ನ ನೇತು ಹಾಕಿದ್ರಂತೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಜಿಮ್ನಲ್ಲಿ ಕೈಯಲ್ಲಿ ಎತ್ತೋದಕ್ಕೆ ಕಷ್ಟವಾಗುವ ಡಂಬಲ್ಸ್ಗಳನ್ನ ಮರ್ಮಾಂಗಕ್ಕೆ ನೇತು ಹಾಕಿದ್ರೆ ಯಾವ ರೀತಿ ಇರಬಹುದು? ಈ ವಿದ್ಯಾರ್ಥಿಗಳು ಅದೆಷ್ಟು ನೋವು ಪಟ್ಟಿರಬಹುದು. ಕೇವಲ ಡಂಬೆಲ್ಸ್ಗಳನ್ನ ಮಾತ್ರ ನೇತು ಹಾಕಿದ್ದಲ್ಲ, ಖಾಸಗಿ ಭಾಗಗಳಿಗೆ ಕೈವಾರದಿಂದ ಚುಚ್ಚಿ ಹಿಂಸೆ ನೀಡಿದ್ರಂತೆ. ಇಷ್ಟೆಲ್ಲ ಆಗುವಾಗ ಗಾಯ ಆಗದೆ ಇರುತ್ತಾ ಹೇಳಿ? ಒಂದು ವೇಳೆ ಗಾಯ ಆದರೆ ಅದಕ್ಕೆ ಮುಲಾಮು ಹಚ್ಚುತ್ತಿದ್ರಂತೆ. ನೋವಾಗುತ್ತಿದೆ ಅಂತ ಚೀರಾಡಿ ಬಿಟ್ರೆ ಅದೇ ಮುಲಾಮನ್ನ ಮುಖ, ತಲೆ, ಬಾಯಿಗೆ ಹಾಕಲಾಗುತ್ತಿತ್ತಂತೆ. ಇಲ್ಲಿಗೆ ಈ ಪಾಪಿಗಳ ವಿಕೃತ ಮುಗಿತಾ ಇರಲಿಲ್ಲ. ಇಷ್ಟೆಲ್ಲ ಟಾರ್ಚರ್ ಕೊಡುವ ಹೀನ ಕೃತ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ರು. ಈ ವಿಡಿಯೋ ಮಾಡೋದಕ್ಕೆ ಕೂಡ ಕಾರಣ ಇದೆ. ರ್ಯಾಗಿಂಗ್ ವಿಷಯವನ್ನ ಎಲ್ಲಾದರೂ ಬಾಯ್ಬಿಟ್ರೆ ಇದೇ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ ಅನ್ನುವ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ರಂತೆ ಪಾಪಿಗಳು. ಈ ವಿಷಯದ ಬಗ್ಗೆ ಎಲ್ಲಾದರೂ ಹೊರಗೆ ಹೇಳಿಕೊಂಡ್ರೆ ನಿಮ್ಮ ಭವಿಷ್ಯವೇ ಹಾಳಾಗುವಂತೆ ಮಾಡ್ತೇವೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ. ಇಂತಹ ಹೀನ ಕೃತ್ಯದ ವಿಡಿಯೋ ಕೂಡ ಈಗ ಹೊರಬಿದ್ದಿದೆ. ಆ ವಿಡಿಯೋವನ್ನ ಮೃದು ಮನಸ್ಸಿನವರಿಂದ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ 3 ವಿದ್ಯಾರ್ಥಿಗಳಿಗೆ ಟಾರ್ಚರ್ ಕೊಟ್ಟಿರೋದು ವಿಡಿಯೋದಲ್ಲಿ ಕಾಣಿಸುತ್ತೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಹಾಸಿಗೆ ಮೇಲೆ ಮೊದಲು ಮಲಗಿಸ್ತಾರೆ, ನಂತರ ಕೈಕಾಲುಗಳನ್ನ ಹಾಸಿಗೆಯ ತುದಿಗೆ ಕಟ್ಟಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿ ಆತನ ತೊಡೆಯ ಭಾಗಕ್ಕೆ ಕೈವಾರದಿಂದ ಚುಚ್ಚಿದ್ದಾನೆ. ಕೈವಾರದಿಂದ ಚುಚ್ಚಿದಾಗ ಅದನ್ನ ತಡೆದುಕೊಳ್ಳೋದಕ್ಕೆ ಆಗುತ್ತಾ ಹೇಳಿ? ಹೀಗೆ ನೋವನ್ನ ತಡೆದುಕೊಳ್ಳಲು ಸಾಧ್ಯವಾಗದ ವಿದ್ಯಾರ್ಥಿ ಜೋರಾಗಿ ಚೀರಾಡ್ತಾನೆ. ಹೀಗೆ ಚೀರಾಡಿದ ವಿದ್ಯಾರ್ಥಿಯ ಮೈ ಮೇಲೆ ಲೋಷನ್ ಅನ್ನ ಹಚ್ಚಲಾಗುತ್ತೆ. ಮುಂದೆ ಭೀಕರ ಕೃತ್ಯ ಮಾಡಿಬಿಡ್ತಾರೆ ಪಾಪಿಗಳು. ಹೀಗೆ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಚೀರಾಡಿದ್ರು, ಮರ್ಮಾಂಗಕ್ಕೆ ಡಂಬೆಲ್ಸ್ಗಳನ್ನ ನೇತು ಹಾಕಲಾಗುತ್ತೆ. ಎದೆಯ ಭಾಗಕ್ಕೆ ಬಟ್ಟೆಯ ಕ್ಲಿಪ್ಗಳನ್ನ ಚುಚ್ಚಿಸಿ ಇಡಲಾಗುತ್ತೆ. ಅಷ್ಟೇ ಅಲ್ಲ, ಜೋರಾಗಿ ಚೀರಾಡಿದಾಗ ಆ ಕ್ಲಿಪ್ಗಳನ್ನ ಒಂದೇ ಸಮನೆ ಎಳೆದು ಮತ್ತಷ್ಟು ನೋವು ಕೊಟ್ಟಿದ್ದಾರೆ. ಇದರಲ್ಲಿ ಅವರಿಗೇನು ವಿಕೃತ ಆನಂದ ಸಿಕ್ಕಿದ್ಯೋ ಗೊತ್ತಿಲ್ಲ. ಟಾರ್ಚರ್ ಇಲ್ಲಿಗೆ ನಿಲ್ತಾ ಇರಲಿಲ್ಲ.
ಸೀನಿಯರ್ಸ್ಗಳಿಗೆ ಮದ್ಯ ಸೇವನೆ ಮಾಡುವ ಚಟ ಕೂಡ ಇತ್ತು. ಇದಕ್ಕೆ ದುಡ್ಡು ಬೇಕಲ್ಲ, ಹೀಗಾಗಿ ಇದಕ್ಕೂ ಕೂಡ ಬಲವಂತ ಮಾಡಿ ಜೂನಿಯರ್ಸ್ಗಳಿಂದ ಹಣ ವಸೂಲಿ ಮಾಡ್ತಾ ಇದ್ರು. ಒಂದ್ ವೇಳೆ ಹಣ ಕೊಡದೆ ಹೋದ್ರೆ ಅದಕ್ಕೂ ಕೂಡ ಟಾರ್ಚರ್ ಕೊಡ್ತಾ ಇದ್ರಂತೆ, ಹಲ್ಲೆ ಮಾಡ್ತಾ ಇದ್ರಂತೆ. ಸಹಿಸುವವರು ಕೂಡ ಎಷ್ಟು ಅಂತ ಸಹಿಸಿಕೊಂಡು ಇರ್ತಾರೆ ಹೇಳಿ. ಇದನ್ನೆಲ್ಲ ನೋಡಿದ ವಿದ್ಯಾರ್ಥಿಯೊಬ್ಬ ತನ್ನ ಕಾಲೇಜಿನಲ್ಲಿ ಆಗ್ತಾ ಇರುವ ವಿಕೃತಗಳ ಬಗ್ಗೆ ತಂದೆ ಬಳಿ ಹೇಳಿಕೊಂಡಿದ್ದಾನೆ. ಇಂಥದೊಂದು ವಿಷಯ ಗೊತ್ತಾಗುತ್ತಿದ್ದಂತೆ ತಡ ಮಾಡದ ತಂದೆ ನೇರವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ. ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಕೊನೆಗೆ 5 ಮಂದಿ ವಿದ್ಯಾರ್ಥಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸ್ಯಾಮ್ಯುಯಲ್ ಜಾನ್ಸನ್, ರಾಹುಲ್ ರಾಜ್, ಜೀವಾ, ರಿಜಿಲ್ಜಿತ್ ಮತ್ತು ವಿವೇಕ್, ಈ 5 ಮಂದಿ ಕ್ರೂರಿಗಳು ಈಗ ಕಂಬಿ ಹಿಂದಿದ್ದಾರೆ. ಪೊಲೀಸರು ಈ ವಿಕೃತ ಮನಸ್ಸಿನ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡುತ್ತಿದ್ದಂತೆ ಕಾಲೇಜು ಆಡಳಿತ ಮಂಡಳಿ ಕೂಡ ಪಾಪಕೃತ್ಯದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದೆ. ಇಲ್ಲಿ ಗೊತ್ತಿರಲೇಬೇಕಾದ ಮತ್ತೊಂದು ಸಂಗತಿ ಇದೆ. ಈ ಟಾರ್ಚರ್ ಹಲವು ತಿಂಗಳುಗಳಿಂದ ಕೊಡ್ತಾ ಇದ್ರಂತೆ. ಆದರೆ ಯಾವ ವಿದ್ಯಾರ್ಥಿ ಕೂಡ ಈ ಟಾರ್ಚರ್ ಬಗ್ಗೆ ಕಾಲೇಜಿನಲ್ಲಾಗ್ಲಿ ಮನೆಯಲ್ಲಾಗ್ಲಿ ಹೇಳಿರಲಿಲ್ಲ. ಅಷ್ಟು ಭಯ ಹುಟ್ಟಿಸಿದ್ರು ಆ ಪಾಪಿಗಳು. ಸದ್ಯ ಪೊಲೀಸರು ಟಾರ್ಚರ್ ಕೊಟ್ಟ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಾನೂನು ವ್ಯವಸ್ಥೆ ತುಂಬಾನೇ ಮುಂದುವರೆದಿದೆ. ಒಂದು ಫೋನ್ ಮಾಡಿದರೆ ಸಾಕು, ಪೊಲೀಸರು ಕೆಲವೇ ನಿಮಿಷದಲ್ಲಿ ಎದುರು ಬಂದು ನಿಲ್ತಾರೆ. ಇಂತಹ ಕಾಲಘಟ್ಟದಲ್ಲಿ ಹಲವು ತಿಂಗಳುಗಳ ಕಾಲ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಕೊಡಲಾಗಿದೆ ಅಂದ್ರೆ ಇಲ್ಲಿ 2 ಮನಸ್ಥಿತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ಮನಸ್ಥಿತಿ ವಿಕೃತ ಮನಸ್ಥಿತಿ, ಎರಡನೇದು ಭಯದ ಮನಸ್ಥಿತಿ. ಒಂದು ಹೀನ ಮನಸ್ಥಿತಿ ಆದರೆ ಮತ್ತೊಂದು ಮೃದು ಮನಸ್ಥಿತಿ. ಎಂತಹ ಸಂದರ್ಭದಲ್ಲೂ ಕೂಡ ಹೋರಾಡುವ ಅಥವಾ ಪ್ರತಿಕ್ರಿಯೆ ನೀಡುವ ಅಥವಾ ವಿರೋಧಿಸುವ ಮನಸ್ಥಿತಿಗಳು ವಿದ್ಯಾರ್ಥಿಗಳಿಗೆ ಇರಲೇಬೇಕು. ಆದರೆ ಇಲ್ಲಿ ಅಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ರು ಭಯ ಬಿದ್ದ ವಿದ್ಯಾರ್ಥಿಗಳು ಎಲ್ಲೂ ವಿಷಯ ಹೇಳಿಕೊಂಡಿರಲಿಲ್ಲ. ಆರಂಭದಲ್ಲೇ ಹೇಳ್ತಾ ಇದ್ದಿದ್ರೆ ಇಲ್ಲಿವರೆಗೆ ಈ ಪ್ರಕರಣ ಬರ್ತಾ ಇರಲಿಲ್ಲ. ಇದು ಮನಸ್ಥಿತಿಗಳ ವಿಚಾರ ಆದರೆ ಕಾಲೇಜು ಆಡಳಿತ ಮಂಡಳಿ ಕೂಡ ಈ ಬಗ್ಗೆ ಗಮನ ಹರಿಸಬೇಕಿತ್ತು. ತಮ್ಮ ಕಾಲೇಜಿನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಕಾಲೇಜು ಆಡಳಿತ ಮಂಡಳಿಗೆ ಗೊತ್ತಿರಬೇಕು. ಅದರ ಬಗ್ಗೆ ನಿಗಾ ಇಡೋದು, ವಿದ್ಯಾರ್ಥಿಗಳ ಚಲನ ವಲನಗಳನ್ನ ಗಮನಿಸೋದು ಕೂಡ ಈಗಿನ ಕಾಲದಲ್ಲಿ ತುಂಬಾನೇ ಮುಖ್ಯ. ಶಿಕ್ಷಣದ ಜೊತೆಗೆ ಇದನ್ನ ಕೂಡ ಗಮನಿಸಬೇಕು. ಇನ್ನು ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ವಿಕೃತ ಮನಸ್ಸಿನ ಜೊತೆಗೆ ನಶೆಯ ಆಟ ಕೂಡ ನಡೆದಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಗಾಂಜಾ ಗಿರಾಕಿಗಳೇ ಈ ರೀತಿ ಹೆಚ್ಚಾಗಿ ಮಾಡೋದು. ಈ ಬಗ್ಗೆ ಕೂಡ ಕಾಲೇಜಿನ ಆಡಳಿತ ಮಂಡಳಿಗಳು ಗಮನ ಹರಿಸಬೇಕು. ಅದರಲ್ಲೂ ಮೆಡಿಕಲ್ ಕಾಲೇಜುಗಳಲ್ಲಂತೂ ಗಾಂಜಾ ಸೇವನೆ ಅತಿಯಾಗಿ ಬಿಟ್ಟಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿಯ ಘಟನೆಗಳು ನಡೀತಾ ಇರಬಹುದು. ಈ ರ್ಯಾಗಿಂಗ್ ಅನ್ನೋದು ಇಂದು ನಿನ್ನೆಯ ವಿಚಾರವಲ್ಲ. ರ್ಯಾಗಿಂಗಿಗೆ ಮನನೊಂದು ಹಲವಾರು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ಆದರೆ ನಮ್ಮ ದೇಶದ ಕಾನೂನಿನಲ್ಲಿ ಈ ರ್ಯಾಗಿಂಗ್ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಇನ್ನೂ ಕೂಡ ಜಾರಿಯಾಗಿಲ್ಲ. ಇಂತಹ ಪ್ರಕರಣಗಳು ಬಂದಾಗ ಈ ವಿಚಾರಗಳು ಚರ್ಚೆಯಾಗುತ್ತೆ ಬಿಟ್ಟರೆ ಮುಂದೆ ಯಾರು ಕೂಡ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಕೇರೆ ಮಾಡೋದಿಲ್ಲ. ರ್ಯಾಗಿಂಗ್ನಿಂದಾಗಿ ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವೇ ಹಾಳಾಗಿದೆ. ಅದೆಷ್ಟೋ ವಿದ್ಯಾರ್ಥಿಗಳು ಅರ್ಧದಲ್ಲೇ ಕಾಲೇಜು ಬಿಟ್ಟಿದ್ದು ಕೂಡ ಇದೆ. ಅದರಲ್ಲೂ ಇತ್ತೀಚೆಗೆ 15 ವರ್ಷದ ಬಾಲಕನೊಬ್ಬ ಕೊಚ್ಚಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ. ಈ ಘಟನೆಗೆ ಕೂಡ ಆತನ ಜೊತೆ ಇದ್ದ ಸ್ನೇಹಿತರ ಕಿರುಕುಳವೇ ಕಾರಣ ಅಂತ ಆ ಹುಡುಗನ ತಾಯಿ ಆರೋಪ ಮಾಡಿದ್ರು. ಈ ಡಿಜಿಟಲ್ ಯುಗದಲ್ಲೂ ಕೂಡ ಈ ರೀತಿ ಆಗ್ತಾ ಇರೋದು ನಿಜಕ್ಕೂ ದುರಂತ. ಏನಾದರೂ ಸರ್ಕಾರಗಳು ರ್ಯಾಗಿಂಗ್ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕಾನೂನನ್ನ ಜಾರಿಗೊಳಿಸಲೇಬೇಕಿದೆ. ಇಲ್ಲ ಅಂದ್ರೆ ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ. ಕಾಲೇಜಿಗೆ ಹೋಗೋದಕ್ಕೆ ಕೂಡ ಭಯ ಪಡುವ ವಾತಾವರಣ ಸೃಷ್ಟಿಯಾಗಬಹುದು. ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.